ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಏನಪ್ಪ ಅಭಿ ಹೊರಟ್ಯಾ? ಅಭಿ ನೀನು ಹೋಗ್ಲೇಬೇಕಾ? ನನಗೊಬ್ಳೆ ಅನ್ಸ್ಬಿಡುತ್ತೆ. ನಾನು ನಿನ್ನ ತುಂಬ ಮಿಸ್ ಮಾಡ್ತೀನಿ ಅಭಿ. ಯಾಕಿಷ್ಟು ಎಮೋಷನಲ್ ಆಗ್ತಿದೆ ದೀಪಿಕಾ? 2 ದಿನ ಅಷ್ಟೇ ಅಲ್ವಾ, ಹೋಗಿ ಬಂದ್ಬಿಡ್ತೀನಿ. ಏನಮ್ಮ 2 ದಿನ ಬಿಟ್ಟಿರೋಕ್ಕಾಗಲ್ವಾ? ವಿರಹ ವೇದನೆ ಕಾಡ್ತಿದೆಯೇನೋ? ಹೋಗ್ಲಿ ಬಿಡು, 2 ದಿನ ಆರಾಮಾಗಿದ್ದು ಬರಲಿ. ಅಂದರೆ ಏನು? ನಾನಿಲ್ಲ ಅಂದರೆ ಇವನು ಆರಾಮಾಗಿರ್ತಾನಾ? ಯಾಕೆ ನಾನು ಇವನಿಗೆ ಅಷ್ಟು ಟಾರ್ಚರ್ ಮಾಡ್ತೀನಾ? ಹೆಣ್ಸಿರು ಟಾರ್ಚರ್ ಕೊಡೋದೇ ಬೇಕಾಗಿಲ್ಲ, ಜೊತೆಲಿದ್ರೆ ಸಾಕು ಅಲ್ವಾ ಅಭಿ? ಹಾಗೇನಿಲ್ಲ ಚಿಕ್ಕಪ್ಪ, ಇವಳು ನನ್ನ ಜೊತೆಗಿದ್ರೆ ನನಗೆ ಹೊತ್ತೋಗೋದೇ ಗೊತ್ತಾಗಲ್ಲ. ನನಗೂ ಇವಳ ಜೊತೆಗೆ ಇರಬೇಕು ಅಂತ ಆಸೆ. ನೀವೇನ್ ಕಮ್ಮಿನಾ ಚಿಕ್ಕಪ್ಪ? ಚಿಕ್ಕಮ್ಮ ದಿಲ್ಲಿಗೆ ಹೋದಾಗ ನಿಮ್ಗೂ ವಿರಹ ವೇದನೆ ಕಾಡ್ತಿತ್ತು ಅಲ್ವಾ? ಮನೇಲಿ ನಮ್ ಯಾರ ಜೊತೆಗೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅಭಿ, ಇದು ದೇವ್ರಿಗಿಟ್ಟಿದ ನೈವೇದ್ಯ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದೇವ್ರ ಪ್ರಸಾದ ತಿಂದ್ರೆ ಸಾಲದು ಕಣೋ, ದೇವ್ರ ಆಶೀರ್ವಾದನೂ ತಗೋಬೇಕು. ಹೌದಲ್ವಾ? ನಾನು ಮರ್ತೇ ಹೋಗಿದ್ದೆ. ನಾನು ಹೋಗಿ ದೇವ್ರ ಕೈ ಮುಗಿದು ಬರ್ತೀನಿ. ಏಯ್ ದಡ, ತಾಯಿಯೇ ದೇವ್ರು ಕಣೋ. ಅಮ್ಮನ ಆಶೀರ್ವಾದ ತಗೊಂಡು ಹೋಗು, ಅದಕ್ಕಿನ್ನ ದೊಡ್ಡ ಶಕ್ತಿ ಮತ್ತೊಂದಿಲ್ಲ. ಒಳ್ಳೇದಾಗ್ಲಿ ಮಗನೆ, ಹೋಗ್ಬಿಟ್ಬಾ. ತುಳಸಿಯವ್ರೆ, ಇಲ್ಲ ಪರವಾಗಿಲ್ಲ. ಏನಾಯ್ತು? ಏನಾದರೂ ಸ್ಪೆಷಲ್ಲಾ? ತಲೆ ಸುತ್ತುತ್ತೆ ಅಂತಿರ್ತೀರಾ, ವಾಮಿಟಿಂಗ್ ಸೆನ್ಸೇಷನ್ ಅಂತಿರ್ತೀರಾ, ಏನಾದರೂ ಗುಡ್ ನ್ಯೂಸ್ ಇದೆಯಾ? ಹುಷಾರಿಲ್ದಿರೋರ್ಗೆ ಈ ಥರ ವ್ಯಂಗ್ಯ ಮಾಡ್ತಿರಲ್ಲ, ತಪ್ಪಲ್ವಾ ಮೇಡಮ್ ಇದು? ಬಾಬು, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಅವರೇನೋ ತಮಾಷೆಗೆ. ಆಯ್ತಾಯ್ತು, ನೀನು ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಲೇಟ್ ಆಗುತ್ತೆ, ಹೊರಡು. ನೀನು ಇಲ್ಲೇ ನಿಂತಿದ್ರೆ ಫ್ಲೈಟ್ ಮಿಸ್ ಆಗುತ್ತೆ ಅಷ್ಟೇ. ನೋಡಿ, ರೆಸ್ಟ್ ಮಾಡಿ. ಯಾಕೆ ಇಷ್ಟೊಂದು ಆಯಾಸ ಪಡ್ಕೋತಾ ಇದ್ದೀರಾ? ನಿಮ್ಮ ಯಜಮಾನ್ರಿಗೆ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಕ್ಕೆ. ಇಲ್ಲ ಬೇಕಿದ್ರೆ ಸಮರ್ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ನಾನು ಬೇರೆ ಕಾರಲ್ಲಿ ಹೋಗ್ತೀನಿ. ಇಲ್ಲ ಅಭಿ, ನನಗೇನೂ ಆಗಿಲ್ಲ. ನೀನು ಆರಾಮಾಗಿ ಹೋಗ್ಬಾ, ನಾನು ಹುಷಾರಾಗೇ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.